Good morning, students. Myself, Punita. Students, in previous class, we learned about Vachana movement, philosophers, poet, education and health, and heritage and cultural heritage, and last one is freedom fighters. In this class, I am here to explain the uniqueness of these districts of this division. Listen students, you first the uniqueness of the districts of this division. Uniqueness ಅಂತ ಲಿಸನ್ ಸ್ಟೂಡೆಂಟ್ಸ್ ಯು ಫಸ್ಟ್ ವೈಶಿಷ್ಟ್ಯತೆಗಳು ಅಂತ ಹೇಳ್ತಾರೆ. ವಿಶಿಷ್ಟತೆಗಳು ಯಾವ್ಯಾವ ವಿಶಿಷ್ಟತೆಗಳು? ದ ಯುನಿಕ್ಯೂನೆಸ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಆಫ್ ದಿಸ್ ಡಿವಿಷನ್. ಕಲಬುರ್ಗಿ ವಿಭಾಗದಲ್ಲಿರುವಂತಹ ಜಿಲ್ಲೆಗಳ ಒಂದು ವಿಶಿಷ್ಟತೆ ಏನು, ಒಂದು ಸ್ಪೆಷಾಲಿಟಿ ಏನು ಸ್ಪೆಷಲ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಯು ಫಸ್ಟ್ ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಸಿ, though the division had 4 districts in the beginning, now the total number of the districts is 6. Listen students, you first the division had 4 districts in the beginning. ಸ್ಟಾರ್ಟಿಂಗ್ ಆರಂಭದಲ್ಲಿ ಏನಾಗಿತ್ತು ಅಂತಂದರೆ 4 ಜಿಲ್ಲೆಗಳಿದ್ವು ಅಂತ ಹೇಳ್ಬೋದು. ಬಟ್ ಆದರೆ ಇನ್ 1997 ಈ ಒಂದು ರಾಯಚೂರು ಡಿಸ್ಟಿಕ್ಸನ್ನು ಏನು ಮಾಡಿದರು ಅಂತಂದರೆ, ರಾಯಚೂರು ವಾಸ್ ಡಿವೈಡೆಡ್ ಟು ಕ್ರಿಯೇಟ್ ದ ಕೊಪ್ಪಳ ಡಿಸ್ಟ್ರಿಕ್ಸ್. ಸೊ ಇಲ್ಲೇನು ಮಾಡ್ತಾ ಹೋದ್ರು ಅಂತಂದರೆ, ರಾಯಚೂರು ಡಿಸ್ಟಿಕ್ನ ಇಲ್ಲಿ ಡಿವೈಡ್ ಮಾಡಿಬಿಟ್ಟು ಕೊಪ್ಪಳ ಡಿಸ್ಟಿಕ್ನ ಇಲ್ಲೇನು ಮಾಡಿದರು ಅಂತಂದರೆ ರಚನೆ ಮಾಡ್ಕೊಂಡ್ರಲ್ವ. ಸೊ ಆವಾಗ ಏನಾಯಿತು ಅಂತಂದರೆ, ಯಾದಗಿರಿ ಆ್ಯಂಡ್ ಇನ್ ದ ಇಯರ್ 2010 ಕಲಬುರ್ಗಿ ಡಿಸ್ಟ್ರಿಕ್ಸ್ ವಾಸ್ ಡಿವೈಡೆಡ್ ಟು ಕ್ರಿಯೇಟ್ ಯಾದಗಿರಿ ಡಿಸ್ಟಿಕ್. ಆವಾಗ ಏನು ಮಾಡಿದರು ಅಂತಂದರೆ, ಯಾದಗಿರಿ ಡಿಸ್ಟಿಕ್ಕನ್ನು ಏಪ್ರಿಲ್ 10, 2010 ರಲ್ಲಿ ರಚಿಸಿದರು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನಾವು ದ ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಕ್ಸ್ ಈಸ್ 6 ಇದ್ದಾವೆ ನಮಗೆ ನಂಬರ್ ಆಫ್ ದಿ ಡಿಸ್ಟ್ರಿಕ್ಸ್ ಅಂತ ನಾವು ಹೇಳ್ಬೋದು ಕಲಬುರ್ಗಿ ಡಿವಿಷನ್ನಲ್ಲಿ. ಲಿಸನ್ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಕಲಬುರ್ಗಿ ಡಿಸ್ಟಿಕ್, ಸೆಕೆಂಡ್ ಒನ್ ಯಾದಗಿರಿ ಡಿಸ್ಟಿಕ್, ಬೀದರ್ ಡಿಸ್ಟಿಕ್, ರಾಯಚೂರು ಡಿಸ್ಟಿಕ್, ಕೊಪ್ಪಳ ಡಿಸ್ಟಿಕ್, ಬಳ್ಳಾರಿ ಡಿಸ್ಟಿಕ್. ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್ ಒನ್ ಕಲಬುರ್ಗಿ districts. So listen students, you first the Islamic art flourished during the reign of ಬಹುಮನಿ ರೂಲರ್ಸ್. ಈ ಒಂದು ಬಹುಮನಿ ಅರಸರ ಆಳ್ವಿಕೆಯಲ್ಲಿ ಏನಾಗಿತ್ತು ಅಂತಂದರೆ, ಇಸ್ಲಾಮಿಕ್ ಅಂದರೆ ಇಸ್ಲಾಮಿಕ್ ಕಲೆನೂ ಕೂಡ ಇಲ್ಲಿ ಇಂಪ್ರೂವ್ ಆಗ್ತಾ ಹೋಯಿತು, ಆ ಒಂದು ಕಾಲದಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ದ ಡಿಸ್ಟ್ರಿಕ್ಟ್ ಆ್ಯಸ್ ಮೆನಿ ಏನ್ಷಿಯಂಟ್ ಮ್ಯಾನುಮೆಂಟ್ಸ್ ಆ್ಯಂಡ್ ಸನ್ನತಿ ಈಸ್ ದ ಮೋಸ್ಟ್ ಫೇಮಸ್ ದೆಮ್. ಹಾಗೆಯೇ ಅವರ ಒಂದು ಕಾಲದಲ್ಲಿ ಆ ಡಿಸ್ಟಿಕಲ್ಲಿ ಏನ್ಷಿಯಂಟ್ ಮ್ಯಾನುಮೆಂಟ್ಸು ಕೂಡ ಇಲ್ಲಿ ಕಾಣ್ತಾ ಹೋದರು. ಒಂದು ಪ್ರಾಚೀನ ಸ್ಮಾರಕಗಳ ಒಂದು ಸ್ಥಳಗಳು ಕೂಡ ಇದ್ದಾವೆ. ಅದ್ರ ಜೊತೆಯಲ್ಲಿ ಸನ್ನತಿ ಈಸ್ ದ ಮೋಸ್ಟ್ ಫೇಮಸ್ ಆಫ್ ದೆಮ್. ಅದರಲ್ಲಿ ಸನ್ನತಿ ಅನ್ನುವಂಥ ಒಂದು ಪ್ಲೇಸ್ ಕೂಡ ತುಂಬ ಪ್ರಸಿದ್ಧಿ ಆಗಿರೋ ಅಂಥದ್ದು. ದೇರ್ ಆರ್ ಮೆನಿ ಬುದ್ಧ ವಿಹಾರ ಮ್ಯಾನುಮೆಂಟ್ಸ್. ಹಾಗೆಯೇ ಹಲವಾರು ಬುದ್ಧ ವಿಹಾರಗಳನ್ನು ನಾವು ಸ್ಮಾರಕಗಳನ್ನು ನೋಡ್ಬೋದು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಮಾನ್ಯಕೇಟ ಈಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಕಾಗಿಣ. ಹಾಗೆಯೇ ಕಾಗಿಣ ನದಿಯ ದಡದಲ್ಲಿನ ಒಂದು ಮಾನ್ಯಕೇಟನು ಕೂಡ ಇದೆ ಅಂತ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಲಿಸನ್, ಯು ಫಸ್ಟ್ ಒನ್ ಡಿಸ್ಟಿಕ್ ಕಲಬುರ್ಗಿ ಡಿಸ್ಟಿಕ್ map. Listen students, you see Kalburgi district map. You see this is a border district. ಇದೊಂದು ಗಡಿ ಜಿಲ್ಲೆ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ಎ ಬಾರ್ಡರ್ ಡಿಸ್ಟ್ರಿಕ್ಟ್. ಇಟ್ ಈಸ್ ಸೆಡ್ ಟು ಹ್ಯಾವ್ ಬೀನ್ ಇನ್ ಎಕ್ಸಿಸ್ಟೆನ್ಸ್ ಇನ್ 10th to 11th century ಸಿ. ಅಂದರೆ ಲಿಸನ್, ಇದು
ಮತ್ತು 11ನೇ ಶತಮಾನದ ಒಂದು ಆಳ್ವಿಕೆಯಲ್ಲಿ ಈ ಒಂದು ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ನಾವು ಹೇಳ್ಬೋದು. ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಬಹುಮನಿ ರೂಲರ್ಸ್ ಡ್ಯೂರಿಂಗ್ 13th ಸೆಂಚುರಿ. ಹಾಗೆಯೇ ಈ ಒಂದು ಜಿಲ್ಲೆ 13ನೇ ಶತಮಾನದ ಒಂದು ಬಹುಮನಿ ಅರಸರ ಒಂದು ರಾಜಧಾನಿಯಾಗಿತ್ತು. ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಬಹುಮನಿ ರೂಲರ್ಸ್ ಡ್ಯೂರಿಂಗ್ 13th century. This district was divided into 2010 to create ಯಾದಗಿರಿ ಡಿಸ್ಟಿಕ್. ಆದರೆ ಈ ಒಂದು ಡಿಸ್ಟಿಕನ್ನು ಏನು ಮಾಡಿದರು ಅಂತಂದರೆ 2010 ಏಪ್ರಿಲ್ 10 ಯಾದಗಿರಿ ಡಿಸ್ಟಿಕ್ಕನ್ನು ಇಲ್ಲಿ ರಚಿಸಿದರು. ಈ ಒಂದು ಜಿಲ್ಲೆನ ಡಿವೈಡ್ ಮಾಡಿಬಿಟ್ಟು ಏನು ಮಾಡಿದ್ರು, ಯಾದಗಿರಿ ಅನ್ನುವಂಥ ಒಂದು ಜಿಲ್ಲೆನೂ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದರು ಅಂತ ನಾವು ಹೇಳ್ಬೋದು. ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿಸ್ಟ್ರಿಕ್ಟ್ಸ್ ಆರ್, ಹಾಗೆಯೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮೇಜರ್ ಕ್ರಾಪ್ಸ್ ಕೂಡ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು, 1 ಮಾರ್ಕ್ಸ್ ಕ್ವಶನ್. ಯಾವ್ಯಾವ ಕ್ರಾಪ್ಸ್ಗಳು ಕಂಡುಬರುತ್ತೆ, ಮುಖ್ಯವಾಗಿರುವಂಥ ಒಂದು ಬೆಳೆಗಳು ಅಂತಂದರೆ ಲಿಸನ್, ಪಲ್ಸಸ್, ಮೈಜಾ, ಕಾಟನ್ ಅಂತ ನಾವು ಹೇಳ್ಬೋದು. ಮೈಜಾ, ಪಲ್ಸಸ್ ಆ್ಯಂಡ್ ನೆಕ್ಸ್ಟ್ ಒನ್ ಕಾಟನ್. ಲಿಸನ್ ಇಸ್ ಕ್ರಾಪ್ಸ್. ಈ ಒಂದು ಮೈಜಾ ಇರ್ಬೋದು, ಮತ್ತು ನೆಕ್ಸ್ಟ್ ಒನ್ ಜೋಳ ಇರ್ಬೋದು, ತೊಗರಿ. ದ ಮೈಜಾ, ಕಾಟನ್ ಆ್ಯಂಡ್ ನೆಕ್ಸ್ಟ್ ಒನ್ ಪಲ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ಕ್ರಾಪ್ಸ್ ಅಂತ ಕೂಡ ನಾವು ಹೇಳ್ಬೋದು. ದ ಲಾಂಗೆಸ್ಟ್ ಕೆನಾನ್ ಇನ್ ದಿ ವರ್ಲ್ಡ್ measuring the 27 feet belonging to ಬಹುಮನಿ ಪೀರಿಯಡ್ ಇನ್ ದಿಸ್ ಡಿಸ್ಟ್ರಿಕ್ಟ್. ಹಾಗೆಯೇ ಒಂದು ಜಗತ್ತಿನ ಒಂದು ಅತಿ ಉದ್ದವಾದಂತಹ 29 ಅಡಿ ಉದ್ದದ ಒಂದು ಪಿರಂಗಿ ಅನ್ನುವಂಥದ್ದು ಕೂಡ ಏನಾಗಿತ್ತು ಅಂದರೆ ಬಹುಮನಿಯ ಒಂದು ಕಾಲಕ್ಕೆ ಪೀರಿಯಡಿಗೆ ಸೇರಿರೋ ಅಂಥದ್ದು ಕೂಡ ಇಲ್ಲಿದೆ ಅಂತ ನಾವು ತಿಳಿಸಬಹುದು. ಸೊ ಹಾಗೆಯೇ ದ ಫೇರ್ ಆಫ್ ಶರಣ ಬಸವೇಶ್ವರ ಟೆಂಪಲ್ ಆಫ್ ಕಲಬುರ್ಗಿ ಸಿಟಿ ಅಟ್ರಾಕ್ಟ್ಸ್ ದ ಥೌಸಂಡ್ಸ್ ಆಫ್ ದಿ ಡಿವೋಟೆಡ್ಸ್ ಎವ್ರಿ ಇಯರ್. ಅಂದರೆ ಪ್ರತಿಯೊಂದು ವರ್ಷವೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಶರಣ ಬಸವೇಶ್ವರ ದೇವಾಲಯ ಜಾತ್ರೆ ಏನಾಯಿತು ಅಂದರೆ ಸಾವಿರಾರು ಭಕ್ತರನ್ನು ಕೂಡ ಇಲ್ಲಿ ಆಕರ್ಷಿಸುತ್ತೆ ಅಂತ ಕೂಡ ನಾವು ಹೇಳ್ಬೋದು. ದ ಯುರಸ್ ಆಫ್ ಖ್ವಾಜಾ ಬಂದೆ ನವಾಜ್ ದರ್ಗಾ ಅಟ್ರಾಕ್ಟ್ಸ್ ದ ಥೌಸಂಡ್ಸ್ ಆಫ್ ದಿ ಡಿವೋಟ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಖ್ವಾಜಾ ಬಂದೆ ನವಾಜ್ ದರ್ಗಾಕ್ಕೂ ಕೂಡ ಇಲ್ಲೇನಾಗಿರುತ್ತೆ ಅಂತಂದರೆ ತುಂಬ ಜನ ಕೂಡ ಇಲ್ಲಿ ಬಂದು ಹೋಗ್ತಿದ್ದಾರೆ. ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಪ್ಲೇಸ್ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್ ಸ್ಟೂಡೆಂಟ್ಸ್, ಖ್ವಾಜಾ ಬಂದೆ ನವಾಜ್ ದರ್ಗಾ, ಲಿಸನ್ ಸಿ. The gumbas of this district have painting on them painted. ಹಾಗೆಯೇ ಈ ಒಂದು ಗುಂಬಸ್ಗಳು ಕೂಡ ಏನಾಗಿದ್ದಾವೆ ಅಂತಂದರೆ ಒಂದು ನೈಸರ್ಗಿಕ ಬಣ್ಣಗಳಿಂದ ಏನಾಗಿ ಚಿತ್ರಿಸಿರುವಂಥ ಒಂದು ವರ್ಣಚಿತ್ರಗಳು ಕೂಡ ಇಲ್ಲಿದ್ದಾವೆ ಅಂತ ನಾವು ಹೇಳ್ಬೋದು. ದ ಪೋರ್ಟ್ ಬಿಲ್ಟ್ ಬೈ ದ ಬಹುಮನಿ ರೂಲರ್ಸ್ ಇನ್ 1347 ಈಸ್ ಅಟ್ರಾಕ್ಟಿವ್. ಹಾಗೆಯೇ 1347ರಲ್ಲಿ ಕಟ್ಟಿದಂಥ ಒಂದು ಕೋಟೆನೂ ಕೂಡ ಇಲ್ಲಿ ತುಂಬಾ ಅಟ್ರಾಕ್ಟ್ ಆಗಿದ್ದಾವೆ ಅಂತ ಕೂಡ ನಾವು ಹೇಳ್ಬೋದು. ರೀಸೆಂಟ್ಲಿ ಸಿದ್ಧಾರ್ಥ ಬುದ್ಧ ವಿಹಾರ ಹ್ಯಾಸ್ ಬಿನ್ ಬಿಲ್ಟ್ ಇನ್ ಕಲಬುರ್ಗಿ ವಿಚ್ ವಾಸ್ ದ ಇನಾಗ್ರೇಟೆಡ್ ಬೈ ಟಿಬೆಟಿಯನ್ ಲೀಡರ್ ದಲೈ ಲಾಮಾ. ಹಾಗೆಯೇ ಇತ್ತೀಚಿನ ದಿನದಲ್ಲಿ ಈ ಒಂದು ಬುದ್ಧ ವಿಹಾರವನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಅದರ ಒಂದು ಉದ್ಘಾಟನೆಯನ್ನು ಯಾರು ಮಾಡಿದರು ಅಂತಂದರೆ ರೀಸೆಂಟಾಗಿ ಅದನ್ನು ಮಾಡಿರೋರು ದಲೈ ಲಾಮಾ ಅಂತ ಕೂಡ ನಾವು ಹೇಳ್ತೀವಿ. ಗಾಂಜಾ ಲಿಸನ್ ದ ದತ್ತಾತ್ರೇಯ ಸೆಂಟರ್ ಈಸ್ ದ ಬ್ಯಾಂಕ್ ಆಫ್ ದಿ ರಿವರ್ ಭೀಮಾ. ಹಾಗೆಯೇ ಈ ಒಂದು ಭೀಮಾ ದತ್ತಾತ್ರೇಯ ಕ್ಷೇತ್ರನೂ ಕೂಡ ಏನಾಗಿರುತ್ತೆ ಗಾಣಗಾಪುರವಿದೆ ಅಂತ ಹೇಳ್ತಾರೆ. ಈ ಒಂದು ಭೀಮಾ ನದಿಯ ಒಂದು ತೀರದಲ್ಲಿ ಒಂದು ದತ್ತಾತ್ರೇಯ ಒಂದು ಕ್ಷೇತ್ರ ಇದೆ ಅಂತ ಕೂಡ ನಾವು ಹೇಳ್ತೀವಿ. ಇದೊಂದು ಒಂದು ಪವಿತ್ರವಾದಂಥ ಒಂದು ಪಿಲಿಗ್ರಮೇಜ್ ಸೆಂಟರ್ ಅಂತ ಕೂಡ ಹೇಳ್ತಾರೆ. ಒಂದು ಪವಿತ್ರ ಯಾತ್ರಾ ಸ್ಥಳ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಯು ಸಿ ದ ಡಿಸ್ಟ್ರಿಕ್ಟ್
has two university, very important students idu. The district has two universities. First one is Kalburgi University and second one is Gulbarga University. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಈ ಒಂದು ದ ಕಲಬುರ್ಗಿ ಡಿಸ್ಟ್ರಿಕ್ಟ್ ಆಸ್ ಟು ಯೂನಿವರ್ಸಿಟಿ. ಫಸ್ಟ್ ಒನ್ ಈಸ್ ಕಲಬುರ್ಗಿ ಯೂನಿವರ್ಸಿಟಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಂಟ್ರಲ್ ಯೂನಿವರ್ಸಿಟಿ, ಗುಲ್ಬರ್ಗಾ ಯೂನಿವರ್ಸಿಟಿ ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಕೂಡ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಡಿಸ್ಟ್ರಿಕ್ಟ್ ಯಾದಗಿರಿ ಡಿಸ್ಟ್ರಿಕ್ಟ್. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಇನ್ ಫಸ್ಟ್ ಯಾದಗಿರಿ district. This is a small district which with 3 taluks. ಇದರಲ್ಲಿ 3 ತಾಲೂಕ್ಸ್ನ ನಾವು ನೋಡ್ಬೋದು. ದಿಸ್ ಈಸ್ ಎ ಸ್ಮಾಲ್ ಡಿಸ್ಟ್ರಿಕ್ಟ್ ವಿತ್ 3 ತಾಲೂಕ್ಸ್. ಫಸ್ಟ್ ಒನ್ ಈಸ್ ಯಾದಗಿರ್, ಸೆಕೆಂಡ್ ಒನ್ ಈಸ್ ಸುರಪುರ ಆ್ಯಂಡ್ ಥರ್ಡ್ ಒನ್ ಈಸ್ ಶಹಾಪುರ. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಇದು 3 ತಾಲೂಕುಗಳನ್ನು ಕೂಡ ಇದು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಫಸ್ಟ್ ಒನ್ ಯಾವುದು? ಯಾದಗಿರಿ, ಸೆಕೆಂಡ್ ಒನ್ ಸುರಪುರ ಆ್ಯಂಡ್ ಥರ್ಡ್ ಒನ್ ಈಸ್ ಶಹಾಪುರ. ದಿಸ್ ಡಿಸ್ಟ್ರಿಕ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2010. ಇದು ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತಂದರೆ 2010 ಬಂತು ಅಂತ ನಾವು ಹೇಳ್ಬೋದು. ದಿಸ್ ಏರಿಯಾ ವಾಸ್ ರೂಲ್ಡ್ ಬೈ ಶಾತವಾಹನಸ್, ಚಾಲುಕ್ಯಸ್, ರಾಷ್ಟ್ರಕೂಟಸ್, ಆದಿಲ್ ಶಾಹಿ ಆ್ಯಂಡ್ ನಿಜಾಮ್. ಲಿಸನ್ ಸ್ಟೂಡೆಂಟ್ಸ್, ಹಾಗೆಯೇ ದಿಸ್ ಏರಿಯಾ ವಾಸ್ ರೂಲ್ಡ್ ಬೈ, ಈ ಒಂದು ಯಾವ ಮನೆತನಗಳು ಕೂಡ ಈ ಒಂದು ಯಾದಗಿರಿ ಡಿಸ್ಟ್ರಿಕ್ಕನ್ನು ಆಳ್ವಿಕೆನ ಮಾಡಿದರು ಅಂತಂದರೆ ಯು ಫಸ್ಟ್ ಲಿಸನ್: ಶಾತವಾಹನಸ್, ಚಾಲುಕ್ಯಸ್, ರಾಷ್ಟ್ರಕೂಟಸ್ ಆ್ಯಂಡ್ ಆದಿಲ್ ಶಾಹಿ ಆ್ಯಂಡ್ ನಿಜಾಮ್ಸ್ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಶಾತವಾಹನರಿರ್ಬೋದು, ಚಾಲುಕ್ಯರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ಆದಿಲ್ ಶಾಹಿಗಳಿರ್ಬೋದು, ನಿಜಾಮ್ ಶಾಹಿಗಳಿರ್ಬೋದು, ಈ ಎಲ್ಲ ಅರಸು ಮನೆತನಗಳ ಒಂದು ಆಳ್ವಿಕೆನೂ ಕೂಡ ಇಲ್ಲಿ ನಡೆಯುತ್ತೆ ಅಂತ ಕೂಡ ನಾವು ಹೇಳ್ಬೋದು. ದ ಪ್ರೊಸೆಸ್ಡ್ ಯುರೇನಿಯಂ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಫಾರ್ ದ ಮಿಲಿಟರಿ ಪರ್ಪಸ್ ಆಲ್ಸೋ. ಹಾಗೆಯೇ ಈ ಒಂದು ಮಿಲಿಟರಿ ಪರ್ಪಸ್ಗೋಸ್ಕರ ಅತ್ಯಂತ ಅಪರೂಪ ಮತ್ತು ಉಪಯುಕ್ತವಾದಂಥ ಒಂದು ಯುರೇನಿಯಂ ಖನಿಜನೂ ಕೂಡ ಇಲ್ಲಿ ದೊರೆಯುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ಥರ್ಡ್ ಒನ್ ಡಿಸ್ಟ್ರಿಕ್ಟ್ ಬೀದರ್ ಡಿಸ್ಟ್ರಿಕ್ಟ್. ಬೀದರ್ ಡಿಸ್ಟ್ರಿಕ್ಟ್. ಲಿಸನ್ ಯು ಫಸ್ಟ್. This district has a rich history. Listen students, you first listen. This district has a rich history. It was ruled by Mauryas, Rashtrakutas, Chalukyas. Next one, Kalachuri, Kakatiya. Next one, Khilji, Bahumani and Bahumani or Barit Shahi kings. Listen you first. ದಿಸ್ ಡಿಸ್ಟ್ರಿಕ್ಟ್ ಆ್ಯಸ್ ಎ ರಿಚ್ ಹಿಸ್ಟ್ರಿ. ಈ ಒಂದು ಜಿಲ್ಲೆಗೆ ಶ್ರೀಮಂತವಾದಂಥ ಒಂದು ಚರಿತ್ರೆ ಇದೆ ಅಂತ ಕೂಡ ನಾವು ಹೇಳ್ಬೋದು. ಇಟ್ ವಾಸ್ ರೂಲ್ಡ್ ಬೈ, ಈ ಒಂದು ಯಾವ ಮನೆತನಗಳು ಇಲ್ಲಿ ಬೀದರ್ ಡಿಸ್ಟ್ರಿಕ್ಟ್ನ ಆಳ್ವಿಕೆ ಮಾಡಿದರು ಅಂತಂದರೆ, ಫಾರ್ ಎಕ್ಸಾಂಪಲ್ ಮೌರ್ಯಸ್, ಶಾತವಾಹನಸ್, ಚಾಲುಕ್ಯಸ್, ಕಲಚೂರಿ, ಕಾಕತೀಯ, ಖಿಲ್ಜಿ, ಬಹುಮನಿ ಆ್ಯಂಡ್ ನೆಕ್ಸ್ಟ್ ಒನ್ ಬರಿದ್ ಶಾಹಿ. ಈ ಒಂದು ಮನೆತನಗಳು ಏನು ಮಾಡಿದ್ರು ಅಂತಂದರೆ ಈ ಒಂದು ಬೀದರ್ ಡಿಸ್ಟ್ರಿಕ್ಟ್ನ ಇಲ್ಲಿ ಆಳ್ವಿಕೆನ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ದಿಸ್ ಫಾರ್ಮ್ಸ್ ದ ನಾರ್ತನ್ ಮೋಸ್ಟ್ ಟಿಪ್ ಆಫ್ ಕರ್ನಾಟಕ ಆ್ಯಂಡ್ ಎ ಬಾರ್ಡರ್ ಡಿಸ್ಟ್ರಿಕ್ಟ್. ಹಾಗೆಯೇ ಕರ್ನಾಟಕದ ಉತ್ತರದ ತುದಿಯಲ್ಲಿ ಇದು ನೆಲೆಗೊಂಡಿದೆ ಅಂತ ನಾವು ಹೇಳ್ಬೋದು. ರೈನ್ ಫೆಡ್ ಅಗ್ರಿಕಲ್ಚರ್ ಈಸ್ ಪ್ರಾಕ್ಟಿಸ್ಡ್ ಹಿಯರ್. ಹಾಗೆಯೇ ಇಲ್ಲಿ ಕೃಷಿ ಏನಾಗಿರುತ್ತೆ ಅಂತಂದರೆ ಜಾಸ್ತಿ ಡಿಪೆಂಡ್ ಯಾವ್ದ್ರ ಮೇಲೆ ಆಗಿರುತ್ತೆ? ರೈನ್ ಮೇಲೆ ಅಂತ ಹೇಳ್ತಾರೆ. ರೈನ್ ಡಿಪೆಂಡೆಂಟ್ ಕ್ರಾಪ್ ಇಲ್ಲಿ ಬೆಳೀತಾರೆ ಅಂತ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಹಾಗೆಯೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವರ್ಕ್ ಕೂಡ ಇದೆ. ಯಾವುದು ಅಂತಂದರೆ ಬಿದರಿ ವರ್ಕ್ ಅಂತ ಹೇಳ್ತಾರೆ. ಬಿದರಿ ಕಲೆ ಅಂತ ಕೂಡ ನಾವು ಹೇಳ್ಬೋದು. ತುಂಬ ಫೇಮಸ್ ಆಗಿರುವಂಥ ಒಂದು ಕಲೆ ಇದು ಅಂತ ನಾವು ಅವರ ಒಂದು ಆರ್ಟ್ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಪೋರ್ಟ್ ಯಾವುದು ಅಂತಂದರೆ ಬೀದರ್ ಪೋರ್ಟ್ ಅಂತ ಹೇಳ್ತಾರೆ. ಈ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಈ ಒಂದು ಬೀದರ್ ಕೋಟೆ. ಯು ಸಿ ಬೀದರ್ ಕೋಟೆ.
And next one, district, Raichur district. Listen. Raichur district is called Doab region. ಹಾಗೆಯೇ ಈ ಒಂದು ಜಿಲ್ಲೆನ ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತಾ ಇದ್ರು, ರಾಯಚೂರು ಡಿಸ್ಟಿಕ್ ಇದನ್ನು ಅಂತಂದರೆ ಇಲ್ಲಿ ದೋಹಬ್ ಅಂತ ಹೇಳ್ತಾರೆ. ದೋಹಬ್ ಪ್ರದೇಶ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಇಟ್ ಫಾಲ್ಸ್ ಬಿಟ್ವೀನ್ ಟೂ ರಿವರ್ಸ್. ಇಲ್ಲಿ ಎರಡು ನದಿಗಳು ಕೂಡ ಇಲ್ಲಿ ಮಾಡ್ತಾವೆ. ಅದರಲ್ಲಿ ಫಸ್ಟ್ ಒನ್ ತುಂಗಭದ್ರಾ ಫ್ಲೋಸ್ ಟು ದು ಸೌತ್, whereas river Krishna flows to the north of the ರಾಯಚೂರು. ಅಂದರೆ ಇಲ್ಲೇನಾಗಿರುತ್ತೆ ಅಂತಂದರೆ ಎರಡು ನದಿಗಳ ನಡುವಿನ ಒಂದು ಪ್ರದೇಶ ಅಂತ ಕೂಡ ನಾವು ಹೇಳ್ಬೋದು. ತುಂಗಭದ್ರಾ ಮತ್ತು ಕೃಷ್ಣ ನದಿಗಳ ನಡುವಿನ ಒಂದು ಪ್ರದೇಶ ಅಂತ ಕೂಡ ನಾವು ಹೇಳ್ಬೋದು. ಇಟ್ ಈಸ್ ಕಾಲ್ಡ್ ಹ್ಯಾಸ್ ಎ ಗ್ರ್ಯಾನರಿ ಆಫ್ ಪ್ಯಾಡಿ. ಹಾಗೆಯೇ ಇದನ್ನು ಏನಂತ ಕರೀತಾ ಇದ್ರು ಅಂತಂದರೆ ಇಲ್ಲಿ ಈ ಒಂದು ಗ್ರ್ಯಾನರಿ ಅಂದರೆ ಒಂದು ಭತ್ತದ ಕಣಜ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಅಂದರೆ ತುಂಗಭದ್ರಾ ನದಿ ಮತ್ತು ಕೃಷ್ಣ ನದಿಗಳ ಒಂದು ನಡುವಿನ ಒಂದು ಪ್ರದೇಶವನ್ನು ಕೂಡ ಅಲ್ಲಿ ಆ ರೀತಿ ಕರೀತಾ ಇದ್ರು. ದೇರ್ ಆರ್ ಮೋರ್ ದ್ಯಾನ್ 100 ರೈಸ್ ಮಿಲ್ಸ್ ಇಯರ್. ಹಾಗೆಯೇ ಇಲ್ಲಿ 100 ರೈಸ್ ಮಿಲ್ಸ್ ಇಯರ್. ಹಾಗೆಯೇ ಇಲ್ಲೇನಾಗಿರುತ್ತೆ ಅಂದರೆ 100ಕ್ಕೂ ಹೆಚ್ಚು ಅಕ್ಕಿ ಮಿಲ್ಲುಗಳು ಕೂಡ ಇಲ್ಲಿದ್ದಾವೆ ಅಂತ ನಾವು ಹೇಳ್ಬೋದು. ಫುಡ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಪೋರ್ಟೆಡ್ ಟು ಯುರೋಪಿಯನ್ ಕಂಟ್ರೀಸ್ ಫ್ರಮ್ ಇಯರ್. ಹಾಗೆಯೇ ಯುರೋಪಿಯನ್ ದೇಶಗಳಿಗೂ ಕೂಡ ಇಲ್ಲಿ ರಫ್ತನ್ನು ಮಾಡಲಾಗ್ತಿತ್ತು. ಎ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಆಫ್ 5000 tons ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಹಾಗೆಯೇ 5000 ಟನ್ ಸಾಮರ್ಥ್ಯದ ಶ್ವೇತಗಾರವನ್ನು ಕೂಡ ಇಲ್ಲೇನಾಗಿರುತ್ತೆ ಸ್ಥಾಪಿಸಿದ್ರು ಅಂತ ಹೇಳ್ಬೋದು. ಇಟ್ ಈಸ್ ನಾನ್ ಫಾರ್ ಫ್ಲಟ್ರಿ. ಹಾಗೆಯೇ ಇದೊಂದು ಈ ಒಂದು ಗಡಿ ಜಿಲ್ಲೆ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ದ ಥರ್ಮಲ್ ಪವರ್ ಪ್ಲ್ಯಾಂಟ್ ಆಫ್ ರಾಯಚೂರ್ ಪ್ರೊಡ್ಯೂಸಸ್ ನಿಯರ್ಲಿ 48% ಆಫ್ ದಿ ಎಲೆಕ್ಟ್ರಿಸಿಟಿ ಕನ್ಸ್ಯೂಮೆಡ್ ಬೈ ದ ಕರ್ನಾಟಕ ಸ್ಟೇಟ್. ಹಾಗೆಯೇ ಇಲ್ಲೇನಾಗಿರುತ್ತೆ ಅಂತಂದರೆ ಈ ಒಂದು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೂಡ ಇಲ್ಲಿ ತಯಾರಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ರಾಜ್ಯದಲ್ಲಿ ಉತ್ಪತ್ತಿಯಾಗಿರುವಂಥ ಒಂದು ಒಟ್ಟು ವಿದ್ಯುತ್ತು 48% ಏನಾಗಿರುತ್ತೆ ಅಂದರೆ ಇದರಿಂದಲೇ ಬರುತ್ತೆ ಅಂತ ಹೇಳ್ಬೋದು. ಥರ್ಮಲ್ ಪವರ್ ಪ್ಲ್ಯಾಂಟ್. ಲಿಸನ್ ಸ್ಟೂಡೆಂಟ್ಸ್, ಥರ್ಮಲ್ ಪವರ್ ಪ್ಲ್ಯಾಂಟ್ ಯು ಸಿ. And next one, district, Koppala district. Listen. Koppala city is called the ಕಾಶಿ ಆಫ್ ಜೈನ್ಸ್. ಹಾಗೆಯೇ ಕೊಪ್ಪಳ ಸಿಟಿನ ಇಲ್ಲಿ ಏನಂತ ಕರೀತಾ ಇದ್ರು ಅಂತಂದರೆ ಕಾಲ್ಡ್ ದ ಕಾಶಿ ಆಫ್ ಜೈನ್ಸ್. ಜೈನರ ಕಾಶಿ ಅಂತಲೂ ಕೂಡ ಇಲ್ಲಿ ಕರೀತಾ ಇದ್ರು. ದಿಸ್ ಈಸ್ ಎ ಸ್ಯಾಕ್ರೆಡ್ ಪ್ಲೇಸ್ ಆಫ್ ಜೈನ್ಸ್. ಹಾಗೆಯೇ ಇದೊಂದು ಜೈನರ ಒಂದು ಪ್ರಸಿದ್ಧ ಕ್ಷೇತ್ರ ಅಂತ ಕೂಡ ನಾವು ಹೇಳ್ಬೋದು. ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ ಆರ್ ಫೌಂಡ್ ಇನ್ ಗವಿ ಮಠ. ಆ್ಯಂಡ್ ನೆಕ್ಸ್ಟ್ ಒನ್ ಪಲ್ಕಿ ಗುಂಡು. ನೆಕ್ಸ್ಟ್ ಒನ್ ಭೀಮರಾವ್, ಎ ಸೋಲ್ಜರ್ ಫ್ರಮ್ ಮುಂಡರಗಿ ಆಫ್ ಕೊಪ್ಪಳ. ಹಾಗೆಯೇ ಭೀಮರಾವ್, ಎ ಸೋಲ್ಜರ್ ಫ್ರಮ್ ಮುಂಡರಗಿ ಆಫ್ ಕೊಪ್ಪಳ. Listen students, had participated in the first Indian freedom struggle. Listen students, Koppala city is called the ಕಾಶಿ ಆಫ್ ಜೈನ್ಸ್. ಜೈನರ ಕಾಶಿ ಅಂತಲೂ ಕೂಡ ಕೊಪ್ಪಳ ನಗರವನ್ನು ಕರೀತಾ ಇದ್ರಲ್ವ. ಸೊ ಹಾಗೆಯೇ ದಿಸ್ ಈಸ್ ಎ ಸ್ಯಾಕ್ರೆಡ್ ಪ್ಲೇಸ್ ಆಫ್ ಜೈನ್ಸ್. ಹಾಗೆಯೇ ಇದೊಂದು ಜೈನರ ಒಂದು ಪವಿತ್ರ ಕ್ಷೇತ್ರ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಅದ್ರ ಜೊತೆಯಲ್ಲೇ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ ಆರ್ ಫೌಂಡ್ ಇನ್ ಗವಿ ಮಠ. ಹಾಗೆಯೇ ಈ ಒಂದು ಗವಿ ಮಠದಲ್ಲೂ ಕೂಡ ಈ ಒಂದು ಅಶೋಕನ ಶಾಸನಗಳು ದೊರೆತಿದ್ದಾವೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ಭೀಮರಾವ್, ಎ ಸೋಲ್ಜರ್ ಫ್ರಮ್ ಮುಂಡರಗಿ ಆಫ್ ಕೊಪ್ಪಳ. ಅಂದರೆ ಕೊಪ್ಪಳ ಪ್ರಾಂತ್ಯದಲ್ಲಿರುವಂಥ ಒಂದು ಮುಂಡರಗಿ ಭೀಮರಾವ್ ಅನ್ನುವಂಥ ಒಬ್ಬ ಯೋಧ ಏನು ಮಾಡಿದ್ರು ಅಂತಂದರೆ ಈ ಒಂದು ಫ್ರೀಡಮ್ ಸ್ಟ್ರಗಲಲ್ಲಿ ಅವರು ಫಸ್ಟ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರೋ ಅಂಥ ಒಂದು ಸೋಲ್ಜರ್ ಅಂತಲೂ ಕೂಡ ನಾವು ಹೇಳ್ಬೋದು.
ಬೃಹತ್ ಮಹದೇವ ಟೆಂಪಲ್ ಹೇಗೆ ಟೆಂಪಲ್ ಬಿಲ್ಟ್ ಬೈ ಕಲ್ಯಾಣ ಚಾಲುಕ್ಯಸ್ ಈಸ್ ಇನ್ ಇಟಗಿ. It is called as the emperor of temples. Listen students, ಬೃಹತ್ ಮಹಾದೇವ ಟೆಂಪಲ್ ಹಾಗೆಯೇ ಬೃಹತ್ ಆದಂಥ ಒಂದು ಮಹಾದೇವ ದೇವಾಲಯನೂ ಕೂಡ ಎಲ್ಲಿದೆ ಅಂತಂದರೆ ಇಟಗಿನಲ್ಲಿದೆ ಅಂತ ಹೇಳ್ತಾರೆ. ಹಾಗೆಯೇ ಇದು ತುಂಬ ಕಲ್ಯಾಣ ಚಾಲುಕ್ಯ ಅರಸರು ನಿರ್ಮಿಸಿರುವಂಥ ಒಂದು ದೇವಾಲಯ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಹಾಗೆಯೇ ಇದನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಎಂಪರರ್ ಆಫ್ ಟೆಂಪಲ್ಸ್, ಅಂದರೆ ದೇವಾಲಯಗಳ ಒಂದು ಚಕ್ರವರ್ತಿ ಅಂತಲೂ ಕೂಡ ಈ ಒಂದು ಮಹಾದೇವ ಟೆಂಪಲ್ ಇಟಗಿಯಲ್ಲಿರುವಂಥ ಒಂದು ಮಹಾದೇವ ಟೆಂಪಲ್ನ ಇಲ್ಲಿ ಕರೀತಾ ಇದ್ರು ಅಂತ ಕೂಡ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್. ಲಿಸನ್. ಹಂಪಿ ದ ಕ್ಯಾಪಿಟಲ್ ಸಿಟಿ ಆಫ್ ವಿಜಯನಗರ ಕಿಂಗ್ಸ್ ಈಸ್ ಇನ್ ಬಳ್ಳಾರಿ. ಹಾಗೆಯೇ ಬಳ್ಳಾರಿ ಡಿಸ್ಟಿಕಲ್ಲಿರುವಂತಹ ಜಿಲ್ಲೆಯಲ್ಲಿರುವಂತಹ ಒಂದು ವಿಜಯನಗರ ಸಾಮ್ರಾಜ್ಯದ ಕ್ಯಾಪಿಟಲ್ ಸಿಟಿ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಒಂದು ಹಂಪಿ ಅಂತ ಹೇಳ್ಬೋದು. ದಿಸ್ ಎಂಪೈರ್ ರೂಲ್ಡ್ ಫ್ರಮ್ 1336 to 1565. ಹಾಗೆಯೇ ಈ ಒಂದು ಏನು ವಿಜಯನಗರ ಕಿಂಗ್ಸ್ ಏನು ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಇವರು 1336ರಿಂದ 1565 ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರು. ದೇರ್ ಆರ್ ಮೆನಿ ಪ್ಲೇಸಸ್ ಇನ್ ದಿಸ್ ಡಿಸ್ಟ್ರಿಕ್ಟ್ ದಟ್ ಈಸ್ ಎ ಪಾರ್ಟ್ ಆಫ್ ದಿ ಮೈಥಾಲಜಿಕಲ್ ಸ್ಟೋರೀಸ್ ಆಫ್ ದಿ ರಾಮಾಯಣ ಆ್ಯಂಡ್ ಮಹಾಭಾರತ. ಹಾಗೆಯೇ ಈ ಒಂದು ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳ ಜೊತೆಗೆ ತಳುಕು ಹಾಕಿಕೊಂಡಿರುವಂಥ ಒಂದು ಅನೇಕ ಸ್ಥಳಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ದೇರ್ ಆರ್ ಮೆನಿ ಪ್ಲೇಸಸ್ ಇನ್ ದಿಸ್ ಡಿಸ್ಟ್ರಿಕ್ಟ್ ದಟ್ ಈಸ್ ಪಾರ್ಟ್ ಆಫ್ ದಿ ಮೈಥಾಲಜಿಕಲ್ ಸ್ಟೋರೀಸ್ ಆಫ್ ರಾಮಾಯಣ ಆ್ಯಂಡ್ ಮಹಾಭಾರತ. ಕನಕಚಲ ಟೆಂಪಲ್ ಈಸ್ ಇನ್ ಕನಕಗಿರಿ ಬಳ್ಳಾರಿ ಈಸ್ ದ ಗಾಡೆಸಸ್ ಫ್ರಮ್ ದಿ ದುರ್ಗಮ್ಮ ಟೆಂಪಲ್ ಆಫ್ ದಿ ಬಳ್ಳಾರಿ ಡಿಸ್ಟ್ರಿಕ್ಟ್. ಲಿಸನ್ ಸ್ಟೂಡೆಂಟ್ಸ್, ಹಾಗೆಯೇ ಈ ಒಂದು ಕನಕಗಿರಿಯಲ್ಲಿರುವಂಥ ಒಂದು ಕನಕಚಲ ಅನ್ನುವಂಥ ಒಂದು ದೇವಾಲಯನೂ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ನಂಬರಸ್ ಮ್ಯಾನುಮೆಂಟ್ಸ್ ಆರ್ ದೇರ್ ಇನ್ ಹಂಪಿ. ಹಾಗೆಯೇ ನಂಬರಸ್ ಮ್ಯಾನುಮೆಂಟ್ಸ್ ಅಂದರೆ ಹಲವಾರು ಬ್ರಿಟಿಷರ ಕಾಲದಲ್ಲಿ ಹಲವಾರು ಸ್ಮಾರಕಗಳನ್ನು ಕೂಡ ನಾವಿಲ್ಲಿ ನೋಡಿದ್ದೀವಿ. ಒಂದಲ್ಲ ಎರಡಲ್ಲ ತುಂಬಾ ಸ್ಮಾರಕಗಳಿದ್ದಾವೆ ಅಂತ ಕೂಡ ನಾವು ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ ಉಗ್ರ ನರಸಿಂಹ, ನೆಕ್ಸ್ಟ್ ಒನ್ ಅಜಾರರಾಮ ದೇವಾಲಯ, ನೆಕ್ಸ್ಟ್ ಒನ್ ಕಮಲಾ ಮಹಲ್. ವಿರೂಪಾಕ್ಷ ಟೆಂಪಲ್ ಅಟ್ರಾಕ್ಟ್ಸ್ ದ ಥೌಸಂಡ್ಸ್ ಆಫ್ ದಿ ಟೂರಿಸ್ಟ್ ಎವ್ರಿ ಇಯರ್. ಪ್ರತಿ ವರ್ಷವೂ ಕೂಡ ಏನು ಪ್ಲೇಸಸ್ ಇದಾವಲ್ವ, ಉಗ್ರ ನರಸಿಂಹ ಇರ್ಬೋದು ಅಥವಾ ಅಜಾರರಾಮ ದೇವಾಲಯ ಇರ್ಬೋದು, ಕಮಲ್ ಮಹಲ್ ಇರ್ಬೋದು, ವಿರೂಪಾಕ್ಷ ಟೆಂಪಲ್ ಇರ್ಬೋದು, ಇವೆಲ್ಲವೂ ಕೂಡ ತುಂಬ ಜನರನ್ನು ಅಟ್ರ್ಯಾಕ್ಟ್ ಮಾಡಿರೋ ಅಂಥವು ಅಂತ ಕೂಡ ನಾವು ಹೇಳ್ಬೋದು. ಸರ್, ಹಾಗೆಯೇ ಇವನ್ ದ ಡಿಸ್ಟ್ರಿಕ್ಟ್ ಆ್ಯಸ್ ಟೂ ಯೂನಿವರ್ಸಿಟೀಸ್. ಫಸ್ಟ್ ಒನ್ ಈಸ್ ಕನ್ನಡ ಯೂನಿವರ್ಸಿಟಿ ಇನ್ ಹಂಪಿ. ನೆಕ್ಸ್ಟ್ ಒನ್ ವಿಜಯ ಕೃಷ್ಣ ದೇವರಾಯ ಯೂನಿವರ್ಸಿಟಿ. ಅಂದರೆ ಈ ಒಂದು ಜಿಲ್ಲೆಯಲ್ಲಿ, ಅಂದರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ 2 ಯೂನಿವರ್ಸಿಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ದ ಡಿಸ್ಟ್ರಿಕ್ಟ್ ಆ್ಯಸ್ 2 ಯೂನಿವರ್ಸಿಟೀಸ್. ಫಸ್ಟ್ ಒನ್ ಈಸ್ ಕನ್ನಡ ಯೂನಿವರ್ಸಿಟಿ ಆಫ್ ಹಂಪಿ ಆ್ಯಂಡ್ ನೆಕ್ಸ್ಟ್ ಒನ್ ವಿಜಯನಗರ ಕೃಷ್ಣದೇವರಾಯ ಯೂನಿವರ್ಸಿಟಿ, ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ. 2 ಯೂನಿವರ್ಸಿಟೀಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂನಿವರ್ಸಿಟಿ ಅಂತ ಕೂಡ ನಾವು ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂನಿವರ್ಸಿಟಿ ಅಂತ ನಾವು ಹೇಳ್ತಿದ್ದೀವಲ್ವಾ. ಹಾಗೆಯೇ ಫಸ್ಟ್ ಒನ್ ಕನ್ನಡ ಯೂನಿವರ್ಸಿಟಿ, ಸೆಕೆಂಡ್ ಒನ್ ವಿಜಯನಗರ ಕೃಷ್ಣದೇವರಾಯ ಯೂನಿವರ್ಸಿಟಿ. Students, if you have any doubt regarding this topic, please ask the question. Okay, dear students, now take the homework. First one is, how many districts are there in Kalburgi division?
ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ? ಓಕೆ ಸ್ಟೂಡೆಂಟ್, ಸೆಕೆಂಡ್ ಒನ್ ಕ್ವಶನ್, ನೇಮ್ ಎನಿ 3 ಕಿಂಗ್ಡಮ್ಸ್ ಹೂ ರೂಲ್ಡ್ ಇನ್ ಕಲಬುರಗಿ ಡಿವಿಷನ್. ಕಲಬುರಗಿ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಆಳಿದಂತಹ 3 ರಾಜಮನೆತನಗಳ ಹೆಸರನ್ನು ಬರಿಬೇಕು. ಥರ್ಡ್ ಒನ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದಿ ಗೋಲ್ಡ್ ಮೈನ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್. ಭಾರತದಲ್ಲಿ ಚಿನ್ನ ದೊರೆಯುವಂಥ ಒಂದು ಸ್ಥಳ ರಾಯಚೂರಿನಲ್ಲಿದೆ, ಅದರ ಒಂದು ಹೆಸರೇನು? ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್, ವಿಚ್ ಆರ್ ದ 2 districts that have the thermal power plant in this division. ಅಂದರೆ ಕಲಬುರಗಿ ವಿಭಾಗದಲ್ಲಿ ಸ್ಥಾಪಿಸಲಾಗಿರುವಂಥ 2 ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ಯಾವ ಜಿಲ್ಲೆನಲ್ಲಿದ್ದಾವೆ? ಓಕೆ, ವೆರಿ ಇಂಪಾರ್ಟೆಂಟ್ 4 ಕ್ವಶನ್ ಇದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.